ಡಿಕೆ ಶಿವಕುಮಾರ್ಗೆ ಒಕ್ಕಲಿಗ ಸಮುದಾಯದ ಬೆಂಬಲ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಒಕ್ಕಲಿಗ ಶ್ರೀ. ಡಿಸಿಎಂ ನಿವಾಸಕ್ಕೆ ಸ್ಫಟಿಕಪುರಿ ನಂಜಾವಧೂತ ಭೇಟಿ. ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ನಿವಾಸ. ಡಿಕೆ ಶಿವಕುಮಾರ್ಗೆ ಒಕ್ಕಲಿಗ ಸಮುದಾಯದ ಬೆಂಬಲ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಒಕ್ಕಲಿಗ ಶ್ರೀ. ಡಿಸಿಎಂ ನಿವಾಸಕ್ಕೆ ಸ್ಫಟಿಕಪುರಿ ನಂಜಾವಧೂತ ಭೇಟಿಯನ್ನ ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ನಿವಾಸ. ನಿನ್ನೆಷ್ಟೇ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿದ್ರು ಶ್ರೀಗಳು. ಉಳಿದ 2.5 ವರ್ಷ ಕೂಡ ಡಿಕೆಶಿ ಮುಖ್ಯಮಂತ್ರಿ ಆಗಲಿ, ಡಿಸಿಎಂಗೆ ಅಧಿಕಾರ ಹಸ್ತಾಂತರಿಸಿ ಅಂತ ಹೇಳಿ ಸ್ವಾಮೀಜಿ ಕೂಡ ಹೇಳಿದ್ರು. ಕಾಂಗ್ರೆಸ್ಗೂ ಎಚ್ಚರಿಕೆ ನೀಡಿದ ನಂಜಾವಧೂತ ಶ್ರೀಗಳು. ಡಿಕೆ ಶಿವಕುಮಾರ್ಗೆ ಈಗ ಒಕ್ಕಲಿಗ ಸಮುದಾಯದ ಬೆಂಬಲ ಇದೆ. ಡಿಸಿಎಂ ಡಿಕೆ ಶಿವಕುಮಾರನ ಭೇಟಿಯಾದ ಒಕ್ಕಲಿಗ ಶ್ರೀ. ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾ ಇದೆ. ಒಂದು ಕಡೆ ನೋಡಿದ್ರೆ ಡಿಕೆಶಿ ಅವರು ಪೂಜೆ ಹೋಮ ಹವನಗಳನ್ನ ಮಾಡಿದ್ರು. ಅದೇ ರೀತಿ ನಾಗ ಸಾಧುಗಳನ್ನು ಕೂಡ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ಮತ್ತೆ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಅವರು ಡಿಕೆಶಿ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿದ್ರು. ಈಗ ಒಕ್ಕಲಿಗ ಸಮುದಾಯದ ಬೆಂಬಲ ಕೂಡ ಕೇಳಿ ಬರ್ತಾ ಇದೆ. ನಿನ್ನೆಷ್ಟೇ ಡಿಕೆಶಿ ಸಿಎಂ ಆಗಬೇಕಂತ ಹೇಳಿ ಕೂಡ ಶ್ರೀಗಳು ಕೂಡ ಹೇಳಿದ್ರು. ಈಗ ಡಿಸಿಎಂ ನಿವಾಸಕ್ಕೆ ಸ್ಫಟಿಕಪುರಿ ನಂಜಾವಧೂತ ಕೂಡ ಭೇಟಿಯನ್ನ ನೀಡಿದ್ದಾರೆ. ಡಿಸಿಎಂಗೆ ಅಧಿಕಾರವನ್ನು ಹಸ್ತಾಂತರಿಸಿ ಅಂತ ಹೇಳಿ ಸ್ವಾಮೀಜಿ ಅವರು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ಗೂ ಎಚ್ಚರಿಕೆ ನೀಡಿದ್ದ ನಂಜಾವಧೂತ ಶ್ರೀಗಳು. ಡಿಸಿಎಂಗೆ ಈಗ ಸ್ವಾಮೀಜಿಗಳ ಆಶೀರ್ವಾದ ಇದೆ, ನಾಗಸಾಧುಗಳ ಆಶೀರ್ವಾದ ಇದೆ, ಪೂಜೆ ಹೋಮ ಹವನಗಳನ್ನ ಮಾಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಒಂದು ಕಡೆ ನೋಡಿದ್ರೆ ಯಾವ ರೀತಿಯ ಕ್ರಮಗಳನ್ನ ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೂ ಒಂದು ಅವಕಾಶವನ್ನು ಕೊಡಬೇಕು. ಅಶ್ವವೇಗ ನ್ಯೂಸ್ಗೆ ನಂಜಾವಧೂತ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಸಂಕಷ್ಟದ ವೇಳೆ ಡಿಕೆಶಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರು. ಡಿಕೆಶಿ ಸೋನಿಯಾ ರಾಹುಲ್ಗೆ ಲಾಯಲ್ ಇದ್ದಾರೆ. ಎಲ್ಲ ಸಮುದಾಯ ಕೂಡ ಡಿಸಿಎಂ ಡಿಕೆಶಿಯ ಪರವಾಗಿ ಇದೆ. ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ್ದಾರೆ ಒಕ್ಕಲಿಗ ಸ್ವಾಮೀಜಿ. ನಿನ್ನೆಷ್ಟೇ ಡಿಸಿಎಂ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಕೂಡ ಸ್ವಾಮೀಜಿಗಳು ಹೇಳಿದ್ರು. ಸ್ಫಟಿಕಪುರಿ ನಂಜಾವಧೂತ ಶ್ರೀಗಳಿಂದ ಡಿಕೆಶಿ ನಿವಾಸಕ್ಕೆ ಭೇಟಿಯಾಗಿದೆ. ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ನಂಜಾವಧೂತ ಸ್ವಾಮೀಜಿ ಇದ್ದಾರೆ, ಅವರೊಟ್ಟಿಗೆ ಮಾತಾಡ್ತಾರೆ. ಸರ್, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿದ್ದಾರೆ. ಯೋಗಕ್ಷೇಮ ವಿಚಾರಿಸಿ ಬಂದಿದ್ದು ಚೆನ್ನಾಗಿದ್ದಾರೆ. ಇನ್ನು ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿದೆ. ಈಗ ಸದ್ಯದ ಮಟ್ಟಿಗೆ ಪವರ್ ಶೇರಿಂಗ್ ಗೊಂದಲ ಇದ್ದಂತ ಸಂದರ್ಭದಲ್ಲಿ ನೀವು ಭೇಟಿ ಮಾಡಿದ್ದು ಇನ್ನೂ ಕುತೂಹಲ ಮೂಡಿಸಿದೆ. ಬೇರೆ ಏನಾದ್ರು ಚರ್ಚೆ ಶಿವಕುಮಾರ್ ಯಾವಾಗ್ಲೂ ರಾಜಕೀಯವಾದ ಚರ್ಚೆಗಳನ್ನ ಯಾವ ಮಠಮಾನವಗಳ ಜೊತೆ ಮಾಡಲ್ಲ. ನಿನ್ನೆ ನಿಮ್ಮ ಒಂದು ಹೇಳಿಕೆ ಆದ್ಮೇಲೆ ಸಾಕಷ್ಟು ಅಹಿಂದ ನಾಯಕರು ಕೂಡ ಒಂದ್ ರೀತಿಯಾಗಿ ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನುವಂಥದ್ದು ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇದನ್ನ ಯಾವ ರೀತಿ ಅರ್ಥ? ಶಿವಕುಮಾರ್ ಕೂಡ ಅಹಿಂದ ನಾಯಕ, ಒಕ್ಕಲಿಗರು ಕೂಡ ಹಿಂದುಳಿದ ವರ್ಗಗಳಲ್ಲೇ ಬರ್ತಾರೆ. ಅದರಿಂದ ಶಿವಕುಮಾರ್ ಕೂಡ ಅಹಿಂದ ವರ್ಗದ ಒಬ್ಬ ಅಗ್ರಗಣ್ಯ. ಒಂದು ವೇಳೆ ಈಗ ನೀವು ಕೇಳದಂತೆ ಸಿಎಂ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ? ಅವರ ಹೈಕಮಾಂಡ್ ಮಾತು ಕೊಟ್ಟಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅವರ ಮುಖಂಡತ್ವದಲ್ಲೇನೆ ಇವ್ರಿಗೆ ಅವಕಾಶ ಮಾಡಿಕೊಡ್ತದೆ ಅನ್ನೋದನ್ನು ಹಿಂಗಾಗಿ ಹೋರಾಟದ ಪ್ರಶ್ನೆ. ಮತ್ತೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವರ ಕೆಲವೊಬ್ರು ಕೂಡ ನಿಮ್ಮ ಹೇಳಿಕೆಯನ್ನು ಕೂಡ ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವಾಮೀಜಿಗಳು ರಾಜಕಾರಣ ಮಾಡಬಾರ್ದು, ಸ್ವಾಮೀಜಿ ಆಗಿ ಇರಬೇಕು. ಇದನ್ನು ಯಾವ ರೀತಿ ಸ್ವಾಗತ. ಸಮುದಾಯ ಮತ್ತು ಸಮೂಹ ಏನ್ ಅಪೇಕ್ಷೆ ಪಡ್ತದೆ ಅಂತ ಹೇಳೋದಷ್ಟೇ ನಮ್ಮ ಕೆಲಸ, ನಮ್ಮ ಅಭಿಪ್ರಾಯ. ಕೊನೆ ಪ್ರಶ್ನೆ ಸ್ವಾಮೀಜಿ, ಒಂದು ವೇಳೆ ಏನಾದರೂ ಡಿಕೆ ಶಿವಕುಮಾರ್ ಅವರು ಮಾಡಲಿಲ್ಲ ಅಂದ್ರೆ ನೀವೇನಾದ್ರೂ ಹೋಗಿ ಹೈಕಮಾಂಡ್ ಮನವರಿಕೆ ಮಾಡೋದು ಅಥವಾ ಅಲ್ಲಿ ಭೇಟಿ ಮಾಡೋದು ಆ ಸಂದರ್ಭ ಸೃಷ್ಟಿ ಆದ್ರೆ ಭೇಟಿ ಮಾಡ್ತೀರಾ? ಸಂದರ್ಭ ಸೃಷ್ಟಿ ಆಗಲ್ಲ ಆದಾಗ ನನಗೆ ಇದಾಗಿತ್ತು ನಂಜಾವಧೂತ ಸ್ವಾಮೀಜಿ ಅವರ